ಪರಿಸರದಲ್ಲಿ ಯಾವುದೇ ರೀತಿಯ ಪವಿತ್ರವಾದ ವಸ್ತುಗಳ ಹತ್ರದಲ್ಲಿ ಅಥವಾ ಅವುಗಳಿಗೆ ತೊಂದರೆ ಆಗುವ ಜಾಗದಲ್ಲಿ ಮೂತ್ರ ವಿಸರ್ಜನೆ ಇತ್ಯಾದಿಗಳನ್ನ ಮಾಡಬಾರದು. ಈ ಈ ವಿಷಯದಲ್ಲಿ ನಮ್ಗೆ ಇವತ್ತಿನ ಚಿಂತನೆಗೂ ಪ್ರಾಚೀನರ ಚಿಂತನೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅಂದ್ರೆ ಆಗ ಜನಾನುಕೂಲ ಇತ್ತು, ಆದ್ರಿಂದಾಗಿ ಜನಾನುಕೂಲ ಇತ್ತು ಅಂದ್ರೆ ಅವರಿಗೆ ಹೊರಗೆ ಹೋಗಿ ಬರ್ಲಿಕ್ಕೆ ಅವಕಾಶ ಇತ್ತು. ಅನ್ನೋಗೆ ಪ್ರಾಕೃತಿಕವಾಗಿ ಅದು ಬೇಗ ಆ ಚೇಂಜ್ ಮಾಡ್ತಿದ್ರು ಅವರು ಆ ಸ್ಥಳಗಳನ್ನ. ಹೋಗಿ ಬರ್ಲಿಕ್ಕೆ ಒಂದ್ ಸಣ್ಣ ಜೋಪಡಿ ತರ ಇರ್ತಿತ್ತು, ಅದು ಪರ್ಮನೆಂಟ್ ಅಲ್ಲ. ಜಾಗ ಚೇಂಜ್ ಮಾಡಿ ಮತ್ತೊಂದು ಜಾಗದಲ್ಲಿ ಒಂದು ಗುಂಡಿ ತೋಡಿ ಅಲ್ಲಿ ಅದಕ್ಕೊಂದು ವ್ಯವಸ್ಥೆ ಮಾಡ್ತಿದ್ರು. ಹಾಗಾಗಿ ಇಷ್ಟೆಲ್ಲ ಹೇಳ್ತಿದ್ದಾರೆ. ನಮ್ಗೆ ಈ ಬಾತ್ರೂಮ್ ಅಂತ ಕಟ್ಟಿದ್ಮೇಲೆ ಇದು ಪ್ರಶ್ನೆ ಬರುತ್ತೆ, ಏನು ಹುತ್ತ ಇರಬಾರ್ದು ಅಂತ ಹೇಳ್ತಾರೆ, ಅಥವಾ ಅಂತರ್ಜಲ ಇರುವ ಜಾಗ ಇರಬಾರ್ದು ಅಂತ ಹೇಳ್ತಾರೆ, ಆಮ್ ಅಥವಾ ಇನ್ನು ಅನೇಕ ತರದ ಕೆಲವು ಪ್ರಾಣಿಗಳ ವಾಸಸ್ಥಾನ ಆಗಿರಬಾರ್ದು ಅಂತ ಹೇಳ್ತಾರೆ. ಇದರ ಏನು ನಮ್ಗೆ ಅರ್ಥ ಆಗುದಿಲ್ಲ. ಆ ಕಾಲದಲ್ಲಿ ಅದು ಪ್ರಾಕೃತಿಕವಾಗಿ ಬೇಗ ಮಣ್ಣಾಗಿ, ಈಗ ನಾವು ಮಾಡುವಂತಹ ವ್ಯವಸ್ಥೆ ಇದೆಯಲ್ವಾ, ಒಂದರ್ಥದಲ್ಲಿ ನಮ್ಗೆ ಅದರ ಬಗ್ಗೆ ಕಲ್ಪನೆ ಇಲ್ಲ. ಈಗ ನಡೀತಾ ಇದೆ, ನಾವು ನಡೆಸ್ತಾ ಇದ್ದೀವಿ. ಒಂದೇ ಕಡೆಗೆ ನಿರಂತರವಾಗಿ ಈ ಆ ಸಂಬಂಧ, ಮಲಮೂತ್ರಗಳ ಸಂಬಂಧ ಭೂಮಿಯಲ್ಲಿ ನಾವು ಗುಂಡಿ ತೋಡಿ ಮಾಡುವುದ್ರಿಂದ ಅದು ಅಂತರ್ಜಲಕ್ಕೆ ಹೋಗಿ ಸೇರಿಕೊಳ್ಳುವ ಅಪಾಯ ಜಾಸ್ತಿ. ಅದು ತುಂಬಾ ಆಳಕ್ಕೆ ಹೋಗುವ ಹಾಗೆ ಮಾಡಬಾರದು. ಈಗ ಇದು ಅರ್ಥ ಆಗ್ತಾ ಇಲ್ಲ. ಈಗ ಒಂದು ಕ್ರಮದಲ್ಲಿ ಏನೋ ನಡೀತಾ ಇದೆ. ಆದ್ರೆ ಹಳ್ಳಿಯಲ್ಲಿ ಅದರ ಕ್ರಮ ಯಾಕೆ ಬದಲಾಯಿಸ್ತಾ ಇದ್ರು ಪ್ಲೇಸ್ಗಳನ್ನ ಅಂತಂದ್ರೆ, ಅದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಚೇಂಜ್ ಮಾಡಿದಾಗ ಆ ಮಣ್ಣು ಅದನ್ನ ತನ್ನಲ್ಲಿ ಸೇರಿಸಿಕೊಂಡ್ರೆ ಆವಾಗ ನೀರು ಕಲುಷಿತ ಆಗುದಿಲ್ಲ, ಮತ್ತು ಪ್ರಾಕೃತಿಕವಾಗಿ ಅದು ಭೂಮಿಯ ಒಳಭಾಗದಲ್ಲೇ ಒಂದು ರೋಗಕ್ಕೆ ಕಾರಣವಾಗುವಂತ ಒಂದು ಸಮಸ್ಯೆಯನ್ನು ಕೂಡ ಅದು ದೂರ ಮಾಡುತ್ತೆ. ಬದಲಾದ ಹಾಗೆ ಅದು ಅಲ್ಲಲ್ಲೇ ಮಣ್ಣಾಗಿ ಹೋಗುತ್ತೆ. ಒಂದು ದಿವಸ ಗೊತ್ತಿಲ್ಲ ಇದು ಹೇಗೆ ಪರಿಣಾಮ ಬೀರುತ್ತೆ ಅಂತ. ನಮ್ಗೀಗಂತೂ ಇದರಲ್ಲಿ ನಾಗರಿಕತೆಯ ಒಂದು ಯೋಚನೆ ಮಾತ್ರ ಕಾಣಿಸ್ತದೆ. ಆದ್ರಿಂದ ನಾವು ಅದನ್ನ ಏನ್ ಮಾತಾಡಿದ್ರು ಅದರ ದೋಷಗಳು ಮಾತ್ರ ತಕ್ಷಣ ಎದ್ದು ಕಾಣುತ್ತೆ. ಆದ್ರೆ ಒಂದೇ ಆ ಅದ್ರ ಏನಂತಾರೆ, ಸೇಫ್ಟಿಯ ದೃಷ್ಟಿಯಿಂದ ಏನ್ ಮಾಡ್ಬೇಕು ಅದನ್ನ ಮನೆಯಿಂದ ಹೊರಗೆ ಮಾಡ್ಬೇಕು ಅಂತ ಅನ್ನೋದು ಒಂದಾದ್ರೆ, ಮತ್ತೆ ಯಾರಿಗೂ ಕಾಣದಂತೆ ಮಾಡಬೇಕು ಅನ್ನೋ ಕಟ್ಟಿ ಕಟ್ಟುದು, ಒಂದು ಸಣ್ಣ ಡೇರೆ ಕಟ್ಟುದು ಅಂತೂ ಪ್ರಾಚೀನರಿಗೂ ಕಲ್ಪನೆ ಇತ್ತು. ಅದು ಇಲ್ಲದೆ ಎಲ್ಲೋ ಬಯಲಿಗೆ ಮಾತ್ರ ಹೋಗ್ಬೇಕು ಅನ್ನುವಂಥದ್ದನ್ನೇನು ಒತ್ತು ಕೊಟ್ಟು ಹೇಳಿದ್ದಲ್ಲ. ಆಮೇಲೆ ನಾವು ನೋಡ್ಬೇಕಾಗಿದ್ದೇನು ಅಂದ್ರೆ, ಹಸುಗಳು ವಾಸ ಮಾಡುವ ಜಾಗದಲ್ಲಿ, ಜನರು ಓಡಾಡುವ ಜಾಗದಲ್ಲಿ, ಆಮೇಲೆ ದಾರಿಯಲ್ಲಿ, ನದಿ ತೀರದಲ್ಲಿ, ಸರೋವರದಲ್ಲಿ ಅಥವಾ ಕೆರೆಯಲ್ಲಿ, ಸಮುದ್ರದ ತೀರದಲ್ಲಿ, ಸ್ಮಶಾನದಲ್ಲಿ ಮಲಮೂತ್ರಗಳ ವಿಸರ್ಜನೆ ಎಂದೂ ಮಾಡಬಾರದು. ಆಮೇಲೆ ಆ ಉದಂಗ್ಮುಖೋ ದಿವಾಮೂತ್ರಂ ವಿಪರೀತ ಮುಖೋ ನಿಶಿ ಕುರ್ವಿ ತನಾಪತಿ ಪ್ರಾಜ್ಞು ಮೂತ್ರೋ ಸ್ವರ್ಗಂಚ ಪಾರ್ಥಿವ ಅಂತ ಹಗಲು ಮೂತ್ರ ಮಾಡುವಾಗ ದಕ್ಷಿಣದ ದಿಕ್ಕಿಗೆ ಕೂತು ಮಾಡಬೇಕಾದ್ದು, ರಾತ್ರಿ ಮಾಡುವಾಗ ಉತ್ತರ ದಿಕ್ಕಿಗೆ ಕೂತು ಮಾಡಬೇಕಾದ್ದು ಅಂತ ಹೀಗೊಂದು ನಿಯಮ ಇದೆ. ಯಾಕೆಂದ್ರೆ ಅದಕ್ಕೆ ನೇರ ನಮಗೆ ಕಾರಣ ಹೇಳಲಿಕ್ಕೆ ಬರುದಿಲ್ಲ, ಅವರದ್ದೊಂದು ನಿಯಮ ಹೇಳ್ತಾರೆ. ಅದಕ್ಕೆ ಏನೋ ಒಂದು ಕಾರಣ ಇರ್ಬೋದು. ಒಂದು ಮುಖ್ಯವಾಗಿ ಆ ಮಲಮೂತ್ರ ವಿಸರ್ಜನೆ ಮಾಡಿ ಆದ್ಮೇಲೆ ನಾವ್ ಇವತ್ತು ನೀರು ಹೇಗೆ ಹಾಕ್ತೇವೆ ಹಾಗೆ ಆ ಗುಂಡಿಗೆ ಹಿಂದೆ ಹುಲ್ಲು ಹಾಕ್ತಿದ್ರು. ಹುಲ್ಲು ಹಾಕಿ ಬರ್ಬೇಕು ವಾಪಸ್ ಬರುವಾಗ. ವಸ್ತ್ರಪ್ರಾವೃತ ಮಸ್ತಕ, ತಲೆಗೆ ಪೇಟ ತರ ಕಟ್ಟಬೇಕು. ಮತ್ತೆ ಅಲ್ಲಿ ಬಹಳ ಹೊತ್ತು ಕುತ್ಕೊಂಡು ಹಾಡುದು, ಹರಟೆ ಮಾಡುದು,
ಕೂತ್ಕೊಂಡು ನಮ್ಮ ಇವತ್ತಿನ ಕಾಲದಲ್ಲಿ ಮೊಬೈಲ್ ನೋಡ್ತಾ ಕೂತ್ಕೊಳ್ಳುದು, ಇಂಥ ಬಹಳ ಹೊತ್ತು ಅದರೊಳಗೆ ಕಾಲ ಕಳೀಬಾರ್ದು. ಮತ್ತೇನು ಮಾತಾಡಬಾರ್ದು ಒಳಗಿನಿಂದ ಮಲಮೂತ್ರ ವಿಸರ್ಜನೆ ಮಾಡುವಾಗ. ಒಳಗೆ ಕೂತವರು ಕೂತೇ ಇರ್ತಾರೆ. ಈ ಎಲ್ಲಾ ತರದ ವಾಸನೆಗಳು ಅದರಲ್ಲಿ ಇದ್ದಿದ್ದು ಎಲ್ಲ ತಗೊಂಡು ಹೊರಗೆ ಬರುವ ತರ ಹುಚ್ಚು ಕೆಲವು ಅಭ್ಯಾಸಗಳಿರ್ತವೆ. ಆಮೇಲೆ ಆಗ ಹೇಳಿದ ಹಾಗೆ ಹುತ್ತಗಳ ಪರಿಸರದಲ್ಲಿ, ಅಂತರ್ಜಲ ಹರಿಯುವ ಜಾಗದಲ್ಲಿ, ಶೌಚಾವಶಿಷ್ಟಾನ್ ಗೇಹಾಚ್ಚ ನಾದದ್ಯಾತ್ ಲೇಪ ಸಂಭವಾನ್, ಮಣ್ಣಿನಿಂದ ಅದನ್ನ ತೊಳಿಬೇಕು ಚೆನ್ನಾಗಿ. ಮಣ್ಣು ಅಂದ್ರೆ ಈ ಒರಟು ಮಣ್ಣಲ್ಲ, ಅದಕ್ಕೊಂದು ನೈಸ್ ಒಂದು ಮಣ್ಣು ಬರುತ್ತೆ. ಆ ಮಣ್ಣಿನಿಂದ ಮಲ ವಿಸರ್ಜನೆ ಮಾಡಿದ್ಮೇಲೆ ಮೃತ್ತಿಕಾ ಶೌಚವನ್ನ ಮಾಡಬೇಕು ಅನ್ನೋದನ್ನ ಹೇಳುತ್ತೆ. ಮತ್ತೊಂದು ಮುಖ್ಯವಾದ ಇಲ್ಲಿ ವಿಷಯ ಹೇಳಿದ್ದೇನು ಅಂದ್ರೆ, ಮಣ್ಣು ತರಬೇಕು ಅಂತ ಹೇಳಿದ್ರಲ್ಲ, ಮಣ್ಣು ತರುವಾಗ ಹುತ್ತದ ಮಣ್ಣು ಆಗಬಾರದು. ಆಮೇಲೆ ಇಲಿ ತನ್ನ ಬಾಯಿಯಿಂದ ಕಿತ್ತು ತೆಗೆದ ಮಣ್ಣಾಗಿದ್ರೆ ಅದನ್ನು ಯೂಸ್ ಮಾಡಬಾರದು. ಆಮೇಲೆ ಹಿಂದೆ ಎಲ್ಲೋ ಶೌಚ ಮಾಡಿದ ಜಾಗದ ಗೊತ್ತಿಲ್ಲ, ಅಥವಾ ಸ್ಮಶಾನದ ಜಾಗ ಇಂಥದ್ದೇನಾದ್ರೂ ಒಂದಾಗಿದ್ರೆ, ಯಾರಾದ್ರೂ ಪರಿಸರದಲ್ಲಿ ಅಂತದ್ದನ್ನು ಮಾಡಿರುವ ಸಾಧ್ಯತೆ ಇದ್ರೆ ಅಲ್ಲಿಯ ಮಣ್ಣನ್ನ ತರಬಾರದು. ಅತ್ಯಂತ ಶುದ್ಧವಾದ ಪರಿಸರದಲ್ಲಿ ಅಂದ್ರೆ ಪ್ರಾಕೃತಿಕವಾಗಿ ಅತ್ಯಂತ ಶುದ್ಧವಾದ ಜಾಗದ ಮಣ್ಣನ್ನ ಸಾಣೆ ಹಿಡಿದು, ಅಂದ್ರೆ ಅದನ್ನ ನಮ್ಮಲ್ಲಿ ಜರಡಿ ಹಿಡಿದು ಅದರ ಕಲ್ಲು ಮಣ್ಣು ಇತ್ಯಾದಿಗಳನ್ನೆಲ್ಲ ತೆಗೆದು ಬರೀ ಧೂಳಿನ ರೀತಿಯಲ್ಲಿರುವಂತದ್ದನ್ನ ಸಂಗ್ರಹ ಮಾಡಿಕೊಂಡು ಬಂದು ಅದನ್ನ ಶೌಚಕರ್ಮಕ್ಕೆ ಬಳಸಿಕೊಳ್ಬೇಕು. ಏಕಾಲಿಂಗೆ ಗುದೇ ತಿಸ್ರಃ ದಶವಾಮಕರೇ ನೃಪ ಹಸ್ತದ್ವಯೇ ಚ ಸಪ್ತಸ್ಯು ಮೃತ ಶೌಚ ಪಪೋತಿಕಾ. ಇದು ನಮಗೆ ಸೋಪಿನ ಜಾಗದಲ್ಲಿ ಹಿಂದೆ ಹೇಳ್ತಾ ಇದ್ದಿದ್ದು. ಅಂದ್ರೆ ಮಣ್ಣನ್ನ ಹಾಕಿ ತೊಳೆಯುವಾಗ 3 ಸಲ ಆದ್ರೂ ಆ ಮಣ್ಣನ್ನ ಹಿಡಿದು ಗುದದ್ವಾರವನ್ನ ತೊಳಿಬೇಕು. ಎಡಗೈಯನ್ನ 5 ಸರ್ತಿ ವಾಮಕರೇ 10 ಬಾರಿ ಎಡಗೈಯನ್ನ ಮತ್ತೆ ಮತ್ತೆ ತೊಳಿಬೇಕು. ಹಿಂದೆ ಈ ಸೋಪಿನ ಕಲ್ಪನೆ ಇರ್ಲಿಲ್ಲ, ಅದರಾಗಿ ಪಕ್ಕ ಹೋಗ್ತಿರ್ಲಿಲ್ಲ ಅದರ ದುರ್ವಾಸನೆ, ಮತ್ತು ಅದರ ಶುದ್ಧಿಗೆ ಅಷ್ಟು ಮಾಡಬೇಕಾಗ್ತಿತ್ತು. ಆದ್ರಿಂದಾಗಿ ಎರಡೂ ಕೈಗಳನ್ನ ಮತ್ತೆ ತೊಳಿಬೇಕು. ಎಡಗೈಯನ್ನ ತೊಳೆದ್ರೆ ಮಾತ್ರ ಸಾಕಾಗುದಿಲ್ಲ, ಹೊರಗೆ ಬರುವಾಗ ಎರಡೂ ಕೈಗಳನ್ನು ತೊಳೆದು ಬಾಯಿ ಮುಕ್ಕಳಿಸ್ಬೇಕು. 16 ಬಾರಿ ಬಾಯಲ್ಲಿ ನೀರು ಹಾಕಿ ಬುದ್ಬುದೇನ, ಅದು ಬುರುಗು ಬರುವಂತೆ ಮಾಡಿ, ಅಚ್ಚೇನ ಅಗಂಧ ಲೇಪೇನ, ಮತ್ತ ಆ ನೀರು ಯಾವುದೋ ಪರಿಮಳ ದ್ರವ್ಯ ಹಾಕಿದ ನೀರಾಗಿರ್ಬಾರ್ದು, ಶುದ್ಧ ನೀರಾಗ್ಬೇಕು. ಏನೋ ನೀರಿದೆ ವೇಸ್ಟ್ ಮಾಡುದು ಯಾಕೆ ಅಂತ ಪರಿಮಳ ಅತ್ತರು ಮೊದಲಾದ ನೀರಿನಲ್ಲಿ ತೊಳಿಬಾರ್ದು, ಬಾಯಿ ಮುಕ್ಕಳಿಸುದು. ಈಗೆಲ್ಲ ಏನೇನೋ ಮೌತ್ ವಾಶ್ ಅಂತೆಲ್ಲ ಮಾಡ್ತಾರಲ್ಲ, ಶುದ್ಧವಾದ ನೀರಲ್ಲಿ ಮಾಡ್ಬೇಕು ಹೊರತು ಈ ತರದ ನೀರಿನಲ್ಲಿ ಮಾಡ್ಬಾರ್ದು. ಅದು ಗೊತ್ತಿಲ್ಲದೆ ನಮ್ಮ ಏನಂತಾರೆ ಸಲೈವ ಜೊತೆಗೆ ಅದು ಉಳ್ಕೊಂಡ್ಬಿಡುತ್ತೆ ಒಳಗೆ. ಅದು ಮತ್ತೆ ಬಾಯಿ ಮುಕ್ಕಳಿಸದೆ ಹೋದಾಗ ಅವ್ಯವಸ್ಥೆ ಉಂಟಾಗುತ್ತೆ. ಅಬುದ್ಬುದೇನ, ನೊರೆ ನೀರಲ್ಲಿ ಮಾಡಬಾರದು. ಕೆರೆಯಲ್ಲಿ ನೀರು ವೇಗವಾಗಿ ಹರಿಯುವಾಗ ನೊರೆ ಹುಟ್ಟುತ್ತೆ. ಆ ನೀರಿನಲ್ಲಿ ಬಾಯಿ ಆಚಮನೆಯನ್ನು ಮಾಡಬಾರದು, ಬಾಯಿ ಮುಕ್ಕಳಿಸಬಾರದು. ಆಚಮೇತ್, ಮತ್ತೆ ಆಚಮನೆ ಮಾಡ್ಬೇಕು. 3 ಬಾರಿ ನೀರು ಸ್ವೀಕಾರ ಮಾಡಿ, ಅದು ಒಂದು ಆಚಮನೆ ಆಗುತ್ತೆ. 3 ಸತಿ ನೀರು ಸ್ವೀಕಾರ ಮಾಡುದು ಅಂತ ಅಲ್ಲಿ ಯಾವುದು ಕೇಶವ ನಾರಾಯಣ ಮಾಧವ ಅನ್ನೋ 3 ನಾಮಗಳಿಂದ ಆಚಮನೆ ಮಾಡಬೇಕು. ತಥಾ ದದ್ಯಾತ್ ಸಮಾಹಿತ, ಆಚಮನೆಯನ್ನ 2 ಬಾರಿ ಮಾಡಿ ಸಾವಧಾನವಾಗಿ ಕಾಲ್ಗಳನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನಿಷ್ಪಾದಿತಾಂಗ್ರಿ ಶೌಚಸ್ತು, ಕಾಲನ್ನು ಚೆನ್ನಾಗಿ ತಗೊಳ್ಬೇಕು. ಪಾದವು ಅಭ್ಯುಕ್ಷತೈ, ಪುನಃ
ಹಿಮ್ಮಡಿ ಎಲ್ಲ ಚೆನ್ನಾಗಿ ಒದ್ದೆ ಆಗುವ ಹಾಗೆ ತಿಕ್ಕಿ ತೊಳಿಬೇಕು. ಎಲ್ಲಿ ಹೋಗಿರ್ತೀವೋ ಆ ಜಾಗದ ಯಾವುದೇ ಕುರುಹು ಮನೆಯೊಳಗದು ಬರಬಾರ್ದು. ಆ ರೀತಿ ಚೆನ್ನಾಗಿ ತಿಕ್ಕಿ ತೊಳಿಬೇಕು. ತ್ರಿಪ್ಪಿಬೇತು ಸಲಿಲಂ ತೇನ ತಥಾ ದ್ವಿಪರಿಮಾರ್ಜಯೇತ್. ಮುಖವನ್ನ ಮತ್ತೆ ತೊಳ್ಕೊಳ್ಬೇಕು. ಶೀರ್ಷಾಣ್ಯತಿ ಶೀರ್ಷಣ್ಯಾನಿ ಚ ತಾನಿ ಖಾನಿ ಮೂರ್ಧಾನಂಚ ಸಮಾಲಭೇತ್. ಇಡೀ ಮೋರೆಯನ್ನ ಕಣ್ಣು, ಕಿವಿ, ಮೂಗು, ಬಾಯಿ, ಗಡ್ಡ, ಗಲ್ಲ, ಕೆನ್ನೆ ಮತ್ತು ಕುತ್ತಿಗೆಯ ಭಾಗದ ಅಷ್ಟೂ ಭಾಗವನ್ನ ಚೆನ್ನಾಗಿ ನೀರಿನಿಂದ ಅವಲೇಪನ ಮಾಡಿ ತೋಳುಗಳನ್ನ ಅಂದ್ರೆ ಆ ಮೇಲಿನ ಭುಜದಿಂದ ಕೆಳಗಿನ ತನಕ, ಮಂಡಿಯ ಮೇಲ್ಭಾಗದಿಂದ ಕಾಲಿನ ತನಕ, ಹಾಗೆ ಹೃದಯ ಮತ್ತು ನಾಭಿಯನ್ನ ನೀರಿನಿಂದ ಒಂದು ಸರ್ತಿ ಸವರಿ ಇಷ್ಟು ಶುಚಿಯನ್ನ ಮಾಡಿಕೊಳ್ಬೇಕು. ಸ್ವಾಚಾಂತಸ್ತು ತತಃ ಕುರ್ಯಾತ್ ಪುಮಾನ್ ಕೇಶ ಪ್ರಸಾದನಂ ಆದರ್ಶಾಂಜನ ಮಾಂಗಲ್ಯಂ. 22ನೇ ಶ್ಲೋಕ. ಇಂದ್ರಿಯಗಳು, ತಲೆ, ತೋಳು, ನಾಭಿ, ಹೃದಯ ಇದೆಲ್ಲದರ ಉಪಸ್ಪರ್ಶನ ಅಂದ್ರೆ ಮೈ ಮೇಲೆ ಅದರ ನೀರನ್ನ ಪ್ರೋಕ್ಷಣೆ ಆದ್ರೂ ಮಾಡಿಕೊಂಡು, ಮುಖ್ಯವಾಗಿ ನಾಭಿ ಹೃದಯಗಳಿಗೆಲ್ಲ ಒಂದರ್ಥದಲ್ಲಿ ಹಸಿ ಮಾಡಿಕೊಳ್ಳುದು ಅಂತ ಅರ್ಥ. ಸ್ವಾಚಾಂತಸ್ತು ತತಃ ಕುರ್ಯಾತ್ ಪುಮಾನ್ ಕೇಶ ಪ್ರಸಾದನಂ. ಆಮೇಲೆ ಸ್ನಾನ ಮಾಡಬೇಕು. ಹಿಂದಿನ ಕ್ರಮದಲ್ಲಿ ನಿಜವಾಗಿ ಏನ್ ಗೊತ್ತಾ, ಮಲ ಮಾಡಿದ್ಮೇಲೆ, ಮಲಮೂತ್ರ ವಿಸರ್ಜನೆ ಮಾಡಿದ್ಮೇಲೆ ಸ್ನಾನ ಆಗ್ಲೇಬೇಕು. ಸ್ನಾನ ಮಾಡಿಯೇ ಹೊರಗೆ ಬರಬೇಕು. ಸ್ನಾನ ಮಾಡದೆ ಹೊರಗೆ ಬರ್ಲಿಕ್ಕಿಲ್ಲ. ಇದು ನೀರು ಇರುವ ಪ್ರದೇಶಗಳಲ್ಲಿ ಆಯ್ತು. ಇಲ್ಲದೆ ಇರುವಾಗ ಅವ್ರಿಗೊಂದು ಬೇರೆ ದಾರಿ ಹೇಳ್ತಾರೆ, ಅವ್ರು ಹೇಗೆ ಅದನ್ನ ಶುದ್ಧಿ ಮಾಡ್ಕೊಳ್ಬೇಕು ಅಂತ. ಇಷ್ಟಂತೂ ಹಿಂದೆ ಹೇಳಿದ ಕಾಲು ತೊಳಿಬೇಕು, ಕೈ ತೊಳಿಬೇಕು, ತಲೆ ಮುಂಡಾಸಿರ್ಬೇಕು, ಬಾಯಿ ಮುಕ್ಕಳಿಸ್ಬೇಕು, ಮುಖ, ಕೈ, ಕಾಲು, ಬಾಯಿ ಎಲ್ಲ ಚೆನ್ನಾಗಿ ನೀರಿನಿಂದ ಪ್ರಕ್ಷಾಳನೆ ಮಾಡ್ಕೊಳ್ಬೇಕು ಅಂತ ಏನ್ ಹೇಳಿದ್ರು ಅದಂತೂ ಇದ್ದದ್ದೇ. ಕೊನೆಗೆ ಸ್ನಾನವನ್ನು ಕೂಡ ಮಾಡುವುದು ಅತ್ಯಂತ ಮುಖ್ಯ ಅನ್ನುವುದನ್ನ ಸ್ನಾನ ಮಾಡಿದ ನಂತರ ಮುಂದಿನ ಪದಾರ್ಥಗಳನ್ನ ಆದರ್ಶಾಂಜನ ಮಾಂಗಲ್ಯಂ ದುರ್ವಾದ್ಯಾಲಂಬನಾನಿ ತತ್. ತಲೆ ಕೂದಲು ಬಾಚುದು, ಆಮೇಲೆ ಕನ್ನಡಿ ನೋಡ್ಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳೋದು, ಮಾಂಗಲ್ಯಕರವಾದಂತಹ ಕುಂಕುಮ ಮೊದಲಾದ ವಸ್ತುಗಳನ್ನ ಧರಿಸುವುದು, ದೂರುವ ಅಂದ್ರೆ ಇದು ಗರಿಕೆ ಮೊದಲಾದಂತಹ ಅದನ್ನು ಕಟ್ಟಿ ಶಿಖೆಗೆ ಮುಡಿದುಕೊಳ್ಳಿಕ್ಕೆಲ್ಲ ಇರುತ್ತೆ, ಹೂ ಇತ್ಯಾದಿಗಳನ್ನ. ಅದನ್ನ ಆಲಂಬನ ಅನಿತು. ತತಃ ಸ್ವವರ್ಣ ಧರ್ಮೇಣ ವೃತ್ಯರ್ಥಂಚ ಧನಾರ್ಜನಂ ಕುರ್ವೀತ ಶ್ರದ್ಧಾ ಸಂಪನ್ನ ಯಜೇಚ್ಛ ಪೃಥಿವೀಪತೆ. ಸ್ವವರ್ಣಧರ್ಮೇಣ ತನ್ನ ವೃತ್ತಿಗೆ ಸಂಬಂಧಿಸಿದಂತಹ ದುಡ್ಡಿನ ಸಂಪಾದನೆಯ ದಾರಿಯನ್ನ ಒಬ್ಬ ವೈಶ್ಯನು, ಕ್ಷತ್ರಿಯನು ಅವನು ಸಂಪಾದನೆ ಮಾಡ್ತಾನೆ. ಕುರುವೀತ ಶ್ರದ್ಧಾ ಸಂಪನ್ನ, ತನ್ನ ಏನೇ ಕೆಲಸ ಇರಲಿ ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಯಜೇಚ್ಛ ಪೃಥಿವೀಪತೆ, ಮತ್ತೆ ಮಧ್ಯಾಹ್ನ ಬಂದು ಮತ್ತೆ ಅಗ್ನಿ ಕಾರ್ಯದ ಮೂಲಕ, ಅಂದ್ರೆ ಬೆಳಿಗ್ಗೆ ಒಂದು ಉಪಾಸನೆ ಆಗಿರುತ್ತೆ, ಮಧ್ಯಾಹ್ನ ನಿವೇದನೆ ಆದ್ಮೇಲೆ ದೇವರಿಗೆ ನೈವೇದ್ಯ ಆಗುವಾಗ ಮಧ್ಯಾಹ್ನ ಅಡಿಗೆ ಮಾಡಿ ಎಲ್ಲ ಮುಗಿಯುವಾಗ ಆಗುತ್ತೆ. ಆವಾಗ ಮತ್ತೆ ವೈಶ್ವದೇವಾದಿ ಕರ್ಮಗಳನ್ನ ಮುಗಿಸಿ ಶ್ರದ್ಧೆಯಿಂದ ಅವನು ನಿತ್ಯಾಗ್ನಿಹೋತ್ರಿ ಆದ್ರೆ ಮತ್ತೆ ಮಧ್ಯಾಹ್ನದ ಅಗ್ನಿ ಕಾರ್ಯವನ್ನ ಮಾಡ್ತಾನೆ. ಸೋಮ ಸಂಸ್ಥಾ, ಹವಿಸ್ ಸಂಸ್ಥಾ, ಪಾಕ ಸಂಸ್ಥಾ ಅಂತ ಈ ಎಲ್ಲ ಕರ್ಮಗಳನ್ನ ಶಾಸ್ತ್ರಕಾರರು ಹೇಳುತ್ತಾರೆ. ಗೌತಮ ಸೂತ್ರದಲ್ಲಿ ಅದರ ಬಗ್ಗೆ ತುಂಬಾ ವಿವರಣೆಗಳಿವೆ. ಅಂದ್ರೆ ಉಪಾಸನ, ಅಷ್ಟಕ ಶ್ರಾದ್ದ, ಪಾರ್ವಣ ಶ್ರಾದ್ದ, ಆಗ್ರಹಾಯಣ, ಆಮೇಲೆ ಪಾಕಯಜ್ಞ ಅಂದ್ರೆ ಅಗ್ನ್ಯಾಧೇಯ, ಅಗ್ನಿಹೋತ್ರ, ದರ್ಶ, ಪೂರ್ಣಮಾಸ, ಅಗ್ರಹಾಯಣ, ಚಾತುರ್ಮಾಸ್ಯ, ಪಶುಬಂಧ, ಆಮೇಲೆ ಸೌತ್ರಾಮಣಿ ಅಂತ ಈ ರೀತಿ 7
ಹವಿರ್ಯಜ್ಞಗಳನ್ನ ಹೇಳುವುದಿದೆ. ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮ, ಉಕ್ತ, ಷೋಡಶಿ, ವಾಜಪೇಯ, ಅತಿರಾತ್ರ ಮತ್ತು ಆಪ್ತೋರ್ಯಾಮ. ಇದು ಸೋಮ ಸಂಸ್ಥಾ. ಹವಿಸ್ ಸಂಸ್ಥಾ, ಸೋಮ ಸಂಸ್ಥಾ ಮತ್ತು ಪಾಕ ಸಂಸ್ಥಾ. ಪಾಕ ಅಂದ್ರೆ ಆಗ್ಲೇ ಹೇಳಿ ಆಯ್ತು. ಔಪಾಸನ, ಅಷ್ಟಕಾ ಶ್ರಾದ್ದ, ಪಾರ್ವಣ ಶ್ರಾದ್ದ, ಅಗ್ರಹಾಯಣ ಮತ್ತು ಅಂದ್ರೆ ಅಗ್ರಹಾಯಣ ಅನ್ನೋದು ಹೊಸ ಬೆಳೆ ಬಂದಾಗ ದೇವರಿಗೆ ಅರ್ಪಿಸುವಂಥದ್ದು. ಹೀಗೆ 3 ಪಾಕ ಸಂಸ್ಥಾ, ಹವಿಸ್ ಸಂಸ್ಥಾ, ಸೋಮಯಜ್ಞ, ಸೋಮ ಸಂಸ್ಥಾ ಅಂತ ಅದಕ್ಕೆ ಕರೀತಾರೆ. ಇದು 3 ಕೂಡ ಒಬ್ಬ ಸಾತ್ವಿಕನಾದಂತಹ ಸಾಧಕ ನಡೆಸ್ಬೇಕಿರ್ತದೆ. ಧನೇ ಯಥೋ ಮನುಷ್ಯಾಣಂ ಯಥೇತಾತೋ ಧನಾರ್ಜನೆ ಸೋಮ ಸಂಸ್ಥಾ. ಯಾವುದು ಯಾವುದರಿಂದ ಸಂಪತ್ತನ್ನ ಮನುಷ್ಯ ಸಂಪಾದಿಸ್ತಾನೋ ಅಲ್ಲಿ ಪ್ರಾಮಾಣಿಕತೆಯನ್ನು ಅವನು ಕೊನೆಯವರೆಗೂ ಉಳಿಸ್ಕೊಳ್ಬೇಕು. ಇಷ್ಟು ಈಗ 24ನೇ ಶ್ಲೋಕ ಆಯ್ತು. 25ರಿಂದ ನಾವು ನೋಡ್ಬೇಕು. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ಶ್ರೀ ಹರಿಪ್ರಿಯ ಕೃಷ್ಣ. ಹರೇ ರಾಮ.